ಎಲ್ಲರಿಗೆ ನಮಸ್ಕಾರ. ಡಿಯರ್ ಸ್ಟೂಡೆಂಟ್ಸ್, ಸಾಕಷ್ಟು ಜನರು ನನಗೆ ಮೆಸೇಜ್ ಮಾಡ್ತಾ ಇದ್ರಿ, ಕಮೆಂಟ್ ಮಾಡ್ತಾ ಇದ್ದಾರೆ. ಏನಂದರೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1 C25 ಸಿಲೆಬಸ್ದು ಪಾಸಿಂಗ್ ಪ್ಯಾಕೇಜ್ ಬಗ್ಗೆ ಮಾಹಿತಿ ಕೊಡಿ ಅಂತ ನೀವು ಕೇಳ್ತಾ ಇದ್ರಿ. ಸೊ ನಿಮ್ಮ ಸಲುವಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಂಟನ್ನು ವಾಚ್ ಮಾಡಿ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, ಜಾಬ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಯಾವುದೇ ರೀತಿಯ ಅಪ್ಡೇಟ್ಸ್ಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಸೊ ಇಲ್ಲಿ ನೀವು ನೋಡಬಹುದು, ಇಲ್ಲಿ ನಾನು ನಿಮಗೆ ಹೇಳಬೇಕಂದ್ರೆ ನೀವು ಪಾಸ್ ಆಗಬೇಕಂದ್ರೆ ಮಿನಿಮಮ್ ಪ್ರೀವಿಯಸ್ ಒಂದು 2ರಿಂದ 3 ಕ್ವಶನ್ ಪೇಪರ್ ಸಾಲ್ವ್ ಮಾಡಿರಬೇಕು. ಬಟ್ ಇದು C25 ಸಿಲೆಬಸ್ ಹೊಸದಿರೋದು ಸಲುವಾಗಿ ನಿಮಗೆ ಒಂದು 3 ಮಾಡೆಲ್ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ. 3 ಮಾಡೆಲ್ ಕ್ವಶನ್ ಪೇಪರ್ ನೀವು ನೀಟಾಗಿ ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿದರೆ ಅದರಲ್ಲಿನ ಕ್ವಶನ್ಸ್ ನಿಮಗೆ ಫೈನಲ್ ಎಕ್ಸಾಮ್ನಲ್ಲಿ ರಿಪೀಟ್ ಆಗ್ತಿರ್ತಾವ. ಓಕೆ, ಸೊ ಇವನು ನೀವು ಪರ್ಫೆಕ್ಟ್ ಮಾಡಿಕೊಂಡ್ರೆ ಪಾಸ್ ಆಗೋದು ಭಾಳ ಈಸಿ. ಜಸ್ಟ್ ವ್ಯಾಲ್ಯೂಸ್ ಅಷ್ಟು ಚೇಂಜ್ ಮಾಡಿ ನಿಮಗೆ ಕೊಡಬಹುದು ಕ್ವಶನ್ಸ್. ಸೊ ಪಾಸ್ ಆಗೋದು ಭಾಳ ಈಸಿ. ಅಷ್ಟೇ ಅಲ್ಲದೆ ನೀವು ಸ್ಕೋರು ಮಾಡ್ಬೋದು. ಓಕೆ, ಸೊ ಇಲ್ಲಿ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ ಯಾವ ರೀತಿ ಇರ್ತಂತ ಅಂತ ಹೇಳಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇನ್ಸ್ಟ್ರಕ್ಷನ್ಸ್ ಭಾಳ ಇಂಪಾರ್ಟೆಂಟ್. ಇನ್ಸ್ಟ್ರಕ್ಷನ್ಸ್ ಕರೆಕ್ಟಾಗಿ ನೋಡ್ಕೊಡ್ರಿ. ಓಕೆ, ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ನಿಮಗೆ ಈಚ್ ಮಾಡೆಲ್ ಕ್ವಶನ್ ಪೇಪರ್ ಅಂದರೆ 3 ಅದಾವ. ಇಲ್ಲಿ ಒಂದು ಫಸ್ಟ್ ಒನ್ ಇನ್ಸ್ಟ್ರಕ್ಷನ್ಸ್ ಕಾಮನ್ ಇರ್ತಾವೆ ಎಲ್ಲ ಕ್ವಶನ್ ಪೇಪರ್ನಲ್ಲಿ. ಫಸ್ಟ್ ಇಲ್ಲಿ ನೀವು ತಿಳ್ಕೊಬೇಕಾಗಿದ್ದು ಏನಂದರೆ ಟೋಟಲ್ 5 ಪಾರ್ಟ್ಸ್ ಇದಾವೆ. ABCD ಕ್ವಶನ್ ಪೇಪರ್ನಲ್ಲಿ 4 ಪಾರ್ಟ್ಸ್ ಬರ್ತಾವೆ ABCD ಅಂಥೇಳಿ. ಸೊ ಈಚ್ ಪಾರ್ಟ್ಸ್ನಲ್ಲಿ ಮತ್ತೆ ಸಬ್ ಕ್ವೆಶನ್ಸ್ ಇರ್ತಾವೆ, ಸಬ್ ಸೆಕ್ಷನ್ಸ್ ಇರ್ತಾವೆ. ಸೊ ಫಸ್ಟ್ ಪಾರ್ಟ್ನಲ್ಲಿ ಪಾರ್ಟ್ ಎದಲ್ಲಿ ಟೋಟಲ್ 15 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬರ್ತಾವೆ ಅಂತ ಹೇಳಿದಾರೆ. 15 MCQs ಇರ್ತಾವೆ. ಮತ್ತು ನೆಕ್ಸ್ಟ್ 5 ಫಿಲ್ ಇನ್ ದ ಬ್ಲಾಂಕ್ಸ್ ಇರ್ತೈತಿ. ಸೊ ಈಚ್ ಕ್ಯಾರೀಸ್ 1 ಮಾರ್ಕ್. ಓಕೆ, ನೆಕ್ಸ್ಟ್ ಪಾರ್ಟ್ ಎ ಶುಡ್ ಬಿ ಆನ್ಸರ್ಡ್ ಕಂಟಿನ್ಯೂಸ್ಲಿ ಅಟ್ 1 or 2 pages ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನೀವು ಪಾರ್ಟ್ ಎ ಆನ್ಸರ್ ಮಾಡಬೇಕಾದಾಗ MCQ ಮತ್ತು ಫಿಲ್ ಇನ್ ದ ಬ್ಲಾಂಕ್ಸ್ ಅವು ಎರಡು ನೀವು ಫಸ್ಟ್ ಅಥವಾ ಸೆಕೆಂಡ್ ಪೇಜ್ ಅಥವಾ ಕಂಟಿನ್ಯೂಸ್ ಆಗಿ ನೀವು ಯಾವುದೋ ಪೇಜ್ನಾಗ ಆನ್ಸರ್ ಮಾಡಿದ್ರು ಕಂಟಿನ್ಯೂಸ್ ಆಗಿ ಆನ್ಸರ್ ಮಾಡಬೇಕು. ಸೊ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಪಾರ್ಟ್ ಎದೊಳಗೆ ನೋಡ್ರಿ, ಫಸ್ಟ್ ಕ್ವಶನ್ ಏನಿದೆ ಅಂದರೆ ದ ಆರ್ಡರ್ ಆಫ್ ದ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಇಲ್ಲ ಆನ್ಸರ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅದ ABCD ಅಂತ ಹೇಳಿ. ಸೊ ಯಾವುದು ಕರೆಕ್ಟ್ ಇದಲ್ಲ ಅದು ಆನ್ಸರ್ ನೀವು ಬರೀಬೇಕಾಗ್ತೈತಿ. ಬಟ್ ಇದು ಆನ್ಸರ್ ನೀವು ಕರೆಕ್ಟಾಗಿ ಒಂದೇ ಪೇಜ್ನಲ್ಲಿ ಅಥವಾ 2 ಪೇಜ್ನಲ್ಲಿ ಕಂಟಿನ್ಯೂಸ್ ಆಗಿ ಆನ್ಸರ್ ಮಾಡಬೇಕು. ಸೊ ಫಸ್ಟ್ ಆದ್ಕೂಳೆ ಸೆಕೆಂಡ್, ಥರ್ಡ್, ಫೋರ್ತ್, ಸೊ ಇವೆಲ್ಲ 15 ಕ್ವೆಶನ್ಸ್ ಮಲ್ಟಿಪಲ್ MCQ ಬರ್ತಾವ. ಆಮೇಲೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರ್ತೈತಲ್ಲ, ಇಲ್ಲಿ ಸೆಕೆಂಡ್ ಸಬ್ ಸೆಕ್ಷನ್ ಇದೆ ನೋಡ್ರಿ, ಇಲ್ಲಿ ಫಿಲ್ ದ ಬ್ಲ್ಯಾಂಕ್ಸ್ ಬರ್ತೈತಲ್ಲ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ನಲ್ಲಿ ಇಲ್ಲಿ ಕೊಟ್ಟಿರ್ತಾರೆ ಔಟ್ ಆಫ್ ದೀಸ್ ಓನ್ಲಿ ಯು ಶುಡ್ ಟೇಕ್ ಎನಿ ಒನ್ ಸೂಟೇಬಲ್ ಆನ್ಸರ್. ಸೊ ಇಲ್ಲಿ ಟೋಟಲ್ 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ ಅದಾವ. ಸೊ ಇದರಲ್ಲಿ ಯಾವುದಾದ್ರೂ ಒಂದು ನಿಮಗೆ ಆನ್ಸರ್ ಇದ್ರ ಔಟ್ ಆಫ್ ದಿಸ್ ಚೂಸ್ ಮಾಡಿ ಇಲ್ಲಿ ಬರಿಬೇಕು. ಕರೆಕ್ಟ್ ಯಾವುದಿದೆಲ್ಲ ಅದನ್ನ ನೀವು ಕರೆಕ್ಟಾಗಿ ಚೂಸ್ ಮಾಡಿ ಬರಿಬೇಕು. ಸೊ ಇದು ಫಸ್ಟ್ ಆ್ಯಂಡ್ ಸಬ್ ಸೆಕ್ಷನ್ ಫ್ರಮ್ ದಿ ಪಾರ್ಟ್ ಎ. ಫಸ್ಟ್ ಆ್ಯಂಡ್ ಸೆಕೆಂಡ್ ಸಬ್ ಸೆಕ್ಷನ್ ಆಫ್ ದಿ ಪಾರ್ಟ್ ಎ ಅಂದರೆ ಟೋಟಲ್ 20 ಕ್ವಶನ್ಸ್ ಇದಾವಲ್ಲ, ಇವನ್ನ ನೀವು ಫಸ್ಟ್ ಅಥವಾ ಸೆಕೆಂಡ್ ಪೇಜ್ 2 ಪೇಜ್ನಲ್ಲಿ ಕಂಟಿನ್ಯೂಸ್ ಆಗಿ ನೀವು ಆನ್ಸರ್ ಮಾಡಬೇಕು. ಎಲ್ಲೆಲ್ಲೋ ರ್ಯಾಂಡಮ್ ಆಗಿ ಬರೀಬಾರ್ದು ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದನ್ನು ಮಾತ್ರ ಕೇರ್ಫುಲಿ ತಿಳ್ಕೊಳ್ರಿ. ನೆಕ್ಸ್ಟ್ ಪಾರ್ಟ್ ಬಿ ದಲ್ಲಿ ನಿಮಗೆ ಸಬ್ ಸೆಕ್ಷನ್ ಥರ್ಡ್ ಅಂತ ಬರ್ತದೆ ನೋಡ್ರಿ. ಪಾರ್ಟ್ ಬಿ ಥರ್ಡ್ ಕ್ವೆಶನ್, ಥರ್ಡ್ ಸಬ್ ಸೆಕ್ಷನ್ದೊಳಗೆ ನೀವು ಆನ್ಸರ್ ಮಾಡಬೇಕಾದಾಗ ಕರೆಕ್ಟಾಗಿ ಪಾರ್ಟ್ ಮೆನ್ಷನ್ ಮಾಡಿರಿ, ಪಾರ್ಟ್ ಬಿ ಮೆನ್ಷನ್ ಮಾಡಿರಿ, ಮತ್ತು ಯಾವುದು ಸೆಕ್ಷನ್ ಥರ್ಡ್ ಇದ್ರೆ ಥರ್ಡ್ ಅಂತ ಸೆಕ್ಷನ್ ಮೆನ್ಷನ್ ಮಾಡಿರಿ. ಥರ್ಡ್ ಸಬ್ ಸೆಕ್ಷನ್ದೊಳಗೆ ಯಾವ ಕ್ವಶನ್ ನೀವು ಆನ್ಸರ್ ಮಾಡ್ತಿರ್ತೀರ ಆ ನಂಬರ್ ಬರಿಬೇಕು. 2 ಇದ್ರೆ 2 ಅಂತ ಬರೀರಿ, 4 ಇದ್ರೆ 4 ಅಂತ ಬರೀರಿ. ಸೊ ಪಾರ್ಟ್ ಬಿ ನೀವು ಸಪೋಸ್ 4th ಕ್ವೆಶನ್ ಆನ್ಸರ್ ಮಾಡ್ತಾ ಇದ್ರೆ ಥರ್ಡ್ ದಲ್ಲಿ 4th ಅಂತೇಳಿ ಕ್ವಶನ್ ನಂಬರ್ ಹಾಕಿ ಬರೀಬೇಕು ನೀವು. ಓಕೆ, ಸೊ ಈ ರೀತಿ ನೀವು ಆನ್ಸರ್ ಮಾಡಬೇಕು. ಮತ್ತು ಇಲ್ಲಿ ಚಾಯ್ಸ್ ಇದೆ ನೋಡಿರಿ, ಚಾಯ್ಸ್ ಕರೆಕ್ಟಾಗಿ ನೋಡಿ ನಿಮಗೆ ಯಾವುದು ಪರ್ಫೆಕ್ಟ್ ಬರ್ತಲ್ಲ ಆ ಪರ್ಫೆಕ್ಟ್ ಕ್ವಶನ್ನಿಗೆ ನೀವು ಆನ್ಸರ್ ಮಾಡಿರಿ ಕರೆಕ್ಟಾಗಿ. ಸೊ ಇಲ್ಲಿ ಎಷ್ಟು ಮಾರ್ಕ್ಸ್ ಈಚ್ ಕ್ವಶನ್ಗೆ ಅಂತ ಹೇಳಿ ಕೊಟ್ಟಿದ್ದಾರೆ, 2 ಮಾರ್ಕ್ಸ್. ಸೊ ಈಚ್ ಎಷ್ಟು ಅದ ನೋಡಿರಿ, ಟೋಟಲ್ ಒಂದು 8 ಏನೋ ಕ್ವಶನ್ಸ್ ಅದಾವು. ಸೊ 8ರಲ್ಲಿ ನೀವು ಯಾವುದಾದ್ರೂ 5 ಚೂಸ್ ಮಾಡಿ, ನಿಮಗೆ ಯಾವುದು ಈಸಿ ಅನಿಸ್ತದಲ್ಲ, ಪರ್ಫೆಕ್ಟ್ ಅನಿಸ್ತದಲ್ಲ, ಎನಿ 5 ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಎನಿ 5 ನೀವು ಚೂಸ್ ಮಾಡಿ ಬರೀಬೇಕು. ಬಟ್ ಇಟ್ ಕ್ಯಾರೀಸ್ 2 ಮಾರ್ಕ್ಸ್. ಸೊ ಟೋಟಲ್ ಎಷ್ಟಾಗ್ತದೆ 5 × 2 10 ಮಾರ್ಕ್ಸ್. ಓಕೆ, ಸೊ ಇದು ಪಾರ್ಟ್ ಬಿ ಆಯಿತು. ಪಾರ್ಟ್ ಬಿ ಆದಮೇಲೆ ಪಾರ್ಟ್ ಸಿ ಬರ್ತೈತಲ್ಲ, ಪಾರ್ಟ್ ಸಿದಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಸಬ್ ಸೆಕ್ಷನ್ ನಂಬರ್ 4th ಆನ್ಸರ್
ಎನಿ 5 ಕ್ವೆಶನ್ಸ್ ಈಚ್ ಕ್ವೆಶನ್ ಕ್ಯಾರೀಸ್ 3 ಮಾರ್ಕ್ಸ್. ಇದು ನೋಟ್ ಮಾಡ್ಕೊರಿ, 3 ಮಾರ್ಕ್ಸ್. ಟೋಟಲ್ 5 ಕ್ವೆಶನ್ಸ್ ನೀವು ಆನ್ಸರ್ ಮಾಡಬೇಕು. ಅದು ಈಚ್ ಕ್ಯಾರೀಸ್ 3 ಮಾರ್ಕ್ಸ್. ಸೊ 15 ಮಾರ್ಕ್ಸ್ ಆಗ್ತೈತಿ. ಸೊ ಎಷ್ಟು ಕ್ವೆಶನ್ಸ್ ಅದಾವೆ? 8 ಕ್ವೆಶನ್ಸ್. ಸೊ ಔಟ್ ಆಫ್ 8 ಕ್ವೆಶನ್ಸ್ ನೀವು ಎನಿ 5 ಚೂಸ್ ಮಾಡಿ, ನಿಮಗೆ ಯಾವುದು ಪರ್ಫೆಕ್ಟ್ ಬರ್ತಿಲ್ಲ ಅದನ್ನು ಚೂಸ್ ಮಾಡಿ ಆನ್ಸರ್ ಮಾಡಬೇಕು. ಓಕೆ, ಸೊ ಕ್ವಶನ್ ನಂಬರ್ ಬರಿಬೇಕಾದ್ರೆ ಮಾತ್ರ ಭಾಳ ಕೇರ್ಫುಲ್ ಇರಿ. ಸೊ ಈಚ್ ಪಾರ್ಟ್ ಈಸ್ ಹ್ಯಾವಿಂಗ್ ದ ಕ್ವೆಶನ್ಸ್. ಸೊ ಅದಕ್ಕೆ ನೀವು ಪ್ರತಿಯೊಂದು ಕ್ವಶನ್ಗೆ ಆನ್ಸರ್ ಮಾಡಬೇಕಾದಾಗ ಪಾರ್ಟ್ ನಂಬರ್ ಬರೀರಿ. ಸೊ ಸಪೋಸ್ ನೀವು 7th ಕ್ವಶನ್ ಆನ್ಸರ್ ಮಾಡ್ತಾ ಇದ್ರಿ, ಇದರಲ್ಲಿ ಪಾರ್ಟ್ ಸಿ ಅಂತ ಬರೋದು. ನೆಕ್ಸ್ಟ್ 4th ಸೆಕ್ಷನ್ದಲ್ಲಿ ಪಾರ್ಟ್ ಸಿ 4th ಸೆಕ್ಷನ್ದಲ್ಲಿ ನೀವು 6th ಕ್ವಶನ್ ಆನ್ಸರ್ ಮಾಡ್ತಾ ಇದ್ರೆ, ಸೊ ಇದನ್ನ ಕ್ವಶನ್ ನಂಬರ್ ಈ ರೀತಿ ಹಾಕಿ ಬರೀಬೇಕು. ಓಕೆ, ನೆಕ್ಸ್ಟ್ ಪಾರ್ಟ್ ಸಿ ಆದಮೇಲೆ ಪಾರ್ಟ್ ಡಿ ಬರ್ತೈತಿ. ಇದರಲ್ಲಿ 2 ಸೆಕ್ಷನ್ ಬರ್ತಾವ. ಪಾರ್ಟ್ ಡಿದಲ್ಲಿ ಸೆಕ್ಷನ್ 1 ಮತ್ತು ಸೆಕ್ಷನ್ 2 ಅಂತ ಬರ್ತೈತಿ. ಸೊ ಪಾರ್ಟ್ ಡಿದಲ್ಲಿ ಆನ್ಸರ್ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಸೆಕ್ಷನ್ ನಂಬರ್ ಬರೀರಿ. ನೆಕ್ಸ್ಟ್ ಇದರಲ್ಲಿ ಕ್ವಶನ್ ನಂಬರ್ ಯಾವುದು ಅಂತ ಸರಿಯಾಗಿ ಬರಿಬೇಕು. ಓಕೆ, ಇಲ್ಲಿ ಯಾವುದಾದ್ರೂ 5 ಕ್ವಶನ್ಸ್ ನೀವು ಚೂಸ್ ಮಾಡಿ ಬರಿಬೇಕು. ಈಚ್ ಕ್ವಶನ್ ಕ್ಯಾರೀಸ್ ಹೌ ಮೆನಿ ಮಾರ್ಕ್ಸ್? 5 ಮಾರ್ಕ್ಸ್. ಸೊ ಟೋಟಲ್ 5 × 5 25 ಮಾರ್ಕ್ಸ್ ಆಗ್ತದೆ ನೋಡಿರಿ. ಸೊ ಸಪೋಸ್ ನೀವು ಇಲ್ಲಿ 3rd ಕ್ವಶನ್ ಆನ್ಸರ್ ಮಾಡ್ತಾ ಇದ್ರೆ ಕ್ವಶನ್ ನಂಬರ್ ಹೇಗೆ ಬರಿಬೇಕಂದ್ರೆ, 3rd ಕ್ವಶನ್ ನೀವು ಆನ್ಸರ್ ಮಾಡ್ತಾ ಇದ್ರೆ ಏನು ಬರಿಬೇಕಂದ್ರೆ ಕ್ವಶನ್ ನಂಬರ್ ಪಾರ್ಟ್ ಡಿ ಅಂತಂದು ಫಸ್ಟ್ ಬರೋದು. ನೆಕ್ಸ್ಟ್ ಸೆಕ್ಷನ್ 1 ಅಂತಂತ ಹಾಕಿ, ಸೆಕ್ಷನ್ 1 ಅಂತ ಹಾಕಿ ನೆಕ್ಸ್ಟ್ ಯಾವುದು ಕ್ವಶನ್ ನಂಬರ್ 3 ಅಂತಂತ ಹಾಕಬೇಕು. ಕರೆಕ್ಟಾಗಿ ಕ್ವಶನ್ ನಂಬರ್ ನೀವು ಮೆನ್ಷನ್ ಮಾಡಬೇಕು. ಓಕೆ, ಪಾರ್ಟ್ ಸರಿಯಾಗಿ ಮೆನ್ಷನ್ ಮಾಡಿ. ಓಕೆ, ನೆಕ್ಸ್ಟ್ ಇದೇ ರೀತಿ ಪಾರ್ಟ್ ಡಿದಲ್ಲಿ ಸೆಕ್ಷನ್ 2 ಅಂತ ಬರ್ತೈತಿ. ಸೆಕ್ಷನ್ 2 ಇದು ಈಚ್ ಕ್ವಶನ್ ಕ್ಯಾರೀಸ್ 10 ಮಾರ್ಕ್ಸ್. ಇಲ್ಲಿ ನೋಡ್ರಿ, ಕರೆಕ್ಟಾಗಿ ನೋಟ್ ಮಾಡ್ಕೊಡ್ರಿ. ಇದು ಸಬ್ ಸೆಕ್ಷನ್ 7th. ಸೊ ಪಾರ್ಟ್ ಡಿ ಸೆಕ್ಷನ್ 2ದಲ್ಲಿ ಸೊ ನೀವು ಎನಿ 3 ಆನ್ಸರ್ ಮಾಡಬೇಕಾಗ್ತೈತಿ. ಇಲ್ಲಿ ಕೊಟ್ಟಂಥ ಕ್ವಶನ್ ಒಳಗೆ ಯಾವುದಾದ್ರೂ ಚೂಸ್ ಮಾಡಿಕೊಂಡು ಈಚ್ ಕ್ಯಾರೀಸ್ 10 ಮಾರ್ಕ್ಸ್. ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಕ್ಯಾರಿ ಮಾಡ್ತಿದ್ರಿ. ಇಲ್ಲಿ 3 ಕ್ವಶನ್ ಆನ್ಸರ್ ಮಾಡಿದ್ರೆ 30 ಮಾರ್ಕ್ಸ್ ಬರ್ತೈತಿ. ಸೊ ಇಲ್ಲಿ ಟೋಟಲ್ ಎಷ್ಟು ಅದ ನೋಡ್ರಿ ಕ್ವಶನ್ಸ್? 5 ಕ್ವಶನ್ಸ್ ಅದಾವೆ. ಸೊ 5 ಕ್ವಶನ್ಸ್ದಲ್ಲಿ ನೀವು ಎನಿ 3 ಚೂಸ್ ಮಾಡಿಕೊಂಡು ಆನ್ಸರ್ ಮಾಡಬೇಕು. ಸೊ ಇದು ಭಾಳ ಇಂಪಾರ್ಟೆಂಟ್ ಇದೆ. ಇನ್ಸ್ಟ್ರಕ್ಷನ್ಸ್ ಸರಿಯಾಗಿ ತಿಳ್ಕೊಳ್ರಿ. ಇನ್ಸ್ಟ್ರಕ್ಷನ್ಸ್ ಸರಿಯಾಗಿ ತಿಳ್ಕೊಂಡು ನೀವು ಆನ್ಸರ್ ಮಾಡಿದರೆ ಪಾಸ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲದೆ ಆರಾಮ್ಸೆ ನೀವು ಸ್ಕೋರ್ ಮಾಡ್ಬೋದು. ಓಕೆ, ಇದು ಒಂದು ಮಾಡೆಲ್ ಕ್ವಶನ್ ಪೇಪರ್. ನೆಕ್ಸ್ಟ್ ನಿಮಗೆ ಇಲ್ಲಿ ಇನ್ನೂ 2 ಮಾಡೆಲ್ ಕ್ವಶನ್ ಪೇಪರ್ ಅದಾವ. ಇನ್ಸ್ಟ್ರಕ್ಷನ್ಸ್ ಎಲ್ಲ ಸೇಮ್ ಬರ್ತಾವೆ. ಇಲ್ಲಿ ಇನ್ಸ್ಟ್ರಕ್ಷನ್ ಸೇಮ್ ಬರ್ತಾವೆ, ಜಸ್ಟ್ ಕ್ವಶನ್ಸ್ ಅಷ್ಟೇ ಬೇರೆ ಅದಾವೆ. ಓಕೆ, ಸೊ ಮಾಡೆಲ್ ಕ್ವಶನ್ ಪೇಪರ್ 2 ಅಂತ ಬರ್ತೈತಿ. ಇನ್ಸ್ಟ್ರಕ್ಷನ್ಸ್ ಸೇಮ್ ಅದಾವು, ಚೆಕ್ ಮಾಡ್ಕೊಡ್ರಿ. ಫಸ್ಟ್ ಪಾರ್ಟ್ ಎದಲ್ಲಿ ಫಿಲ್ MCQs 15 ಮಾರ್ಕ್ಸ್ದ 15 ಕ್ವೆಶನ್ಸ್ ಬರ್ತಾವೆ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಒಂದು 5 ಕ್ವೆಶನ್ಸ್, ಈಚ್ ಕ್ಯಾರೀಸ್ 1 ಮಾರ್ಕ್. ಟೋಟಲ್ 20 ಮಾರ್ಕ್ಸ್ 1 ಮಾರ್ಕ್ದು ಪಾರ್ಟ್ ಎದಲ್ಲಿ ಬರ್ತೈತಿ. ನೆಕ್ಸ್ಟ್ ಪಾರ್ಟ್ ಬಿದಲ್ಲಿ 2 ಮಾರ್ಕ್ಸ್ ಕ್ವೆಶನ್ ಬರ್ತಾವೆ, ಚಾಯ್ಸ್ ಇರ್ತೈತಿ. ನೆಕ್ಸ್ಟ್ ಪಾರ್ಟ್ ಸಿದಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಬರ್ತಾವು, ಎನಿ 5 ಕ್ವಶನ್ಸ್. ನೆಕ್ಸ್ಟ್ ಪಾರ್ಟ್ ಡಿದಲ್ಲಿ 2 ಸೆಕ್ಷನ್ ಬರ್ತಾವು, ಸೆಕ್ಷನ್ 1 ಮತ್ತು ಸೆಕ್ಷನ್ 2 ಚಾಯ್ಸ್ ಇರ್ತಾವು. ಮಾರ್ಕ್ಸ್ ಡಿಫ್ರೆಂಟ್ ಆಗ್ತೈತಿ. ಸೊ ಆನ್ಸರ್ ಮಾಡಬೇಕಾದ್ರೆ ಕಂಪಲ್ಸರಿ ನೀವು ಸೆಕ್ಷನ್ ನಂಬರ್ ಬರೋದು, ಪಾರ್ಟ್ ನಂಬರ್ ಬರೋದು, ಸೆಕ್ಷನ್ ನಂಬರ್ ಬರೋದು, ಕ್ವಶನ್ ನಂಬರ್ ಬರಿಬೇಕಾಗ್ತೈತಿ. ಅದು ಭಾಳ ಇಂಪಾರ್ಟೆಂಟ್. ಸೊ ಇದು ಮಾಡೆಲ್ ಕ್ವಶನ್ ಪೇಪರ್ 3rd, 3ನೇದಿದು. ಸೊ ಇದು ನೋಡ್ರಿ, ಆ ಇನ್ಸ್ಟ್ರಕ್ಷನ್ಸ್ ಸೇಮ್ ಅದಾವ, ಜಸ್ಟ್ ಕ್ವಶನ್ಸ್ ಅಷ್ಟೇ ಡಿಫರ್ ಆಗ್ತಾವ, ಪ್ಯಾಟರ್ನ್ ರಿಮೇನ್ ಸೇಮ್. ಓಕೆ, ಸೊ ಇದು 3rd ಕ್ವಶನ್ ಪೇಪರ್. ಜಸ್ಟ್ ನಾನು ನಿಮಗೆ ಸ್ಲೋಲಿ ತೋರಿಸ್ತಾ ಹೋಗ್ತೀನಿ. ನೀವೇನು ಮಾಡಬೇಕಂದ್ರೆ ಈ ಕ್ವಶನ್ಸ್, ಇವು 3 ಕ್ವಶನ್ ಪೇಪರ್ ಸರಿಯಾಗಿ ಇನ್ಸ್ಟ್ರಕ್ಷನ್ಸ್ ಓದ್ಕೊಂಡು ತಿಳ್ಕೊಂಡು ಆನ್ಸರ್ ಮಾಡಿರಿ. ಒಂದು ಕಡೆ ನೀಟಾಗಿ ಬರೆದು ತೆಗೀರಿ, ಪ್ರಾಕ್ಟೀಸ್ ಮಾಡಿರಿ. ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಕಾನ್ಫಿಡೆನ್ಸ್ ಬರ್ತೈತಿ ನಾಳೆ ಎಕ್ಸಾಮ್ ಬರೀಲಿಕ್ಕೆ. ನಾಳೆ ಅಂದರೆ ಈ ಕಮಿಂಗ್ ಫೈನಲ್ ಎಕ್ಸಾಮ್ದಲ್ಲಿ ನಿಮಗೆ ಇದರಲ್ಲಿ ಯಾವುದಾದ್ರೂ ಕ್ವಶನ್ಸ್ ರಿಪೀಟ್ ಆಗ್ಬೋದು. ಅದಕ್ಕೆ ನಿಮಗೆ ಪ್ರಾಕ್ಟೀಸ್ ಮಾಡಂತ ಹೇಳೋದು. ಏನಾದರೂ ಸಮ್ ವ್ಯಾಲ್ಯೂಸ್ ಅಷ್ಟೇ ಚೇಂಜ್ ಮಾಡ್ಬೋದು, ಬಟ್ ಮ್ಯಾಕ್ಸಿಮಮ್ ಕ್ವಶನ್ಸ್ ಇದರಲ್ಲಿ ರಿಪೀಟ್ ಆಗುವಂಥ ಚಾನ್ಸಸ್ ಇರ್ತಾವೆ. ಸೊ ಯು ಕ್ಯಾನ್ ಈಸಿಲಿ ಸ್ಕೋರ್ ಆರಾಮ್ಸೆ ಮಾಡ್ಬೋದು. ಜಸ್ಟ್ ನೀವು ಪ್ರಾಕ್ಟೀಸ್ ಮಾಡಿ. ಟೈಮ್ ಇದೆ 10 days. ನಿಮಗೆ ಎಕ್ಸಾಮ್ ಹೇಗೆ ಪ್ರಿಪೇರ್ ಆಗಬೇಕು ಅಂತ ಹೇಳಿ ನಾನು ಟಿಪ್ಸದ್ದು ಒಂದು ಸೆಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಹೌ ಟು ಪಾಸ್ ಡಿಪ್ಲೊಮಾ ಎಕ್ಸಾಮ್ ಅಂಥೇಳಿ. ಆ ಟಿಪ್ಸದ್ದು ವಿಡಿಯೋ ನಿಮಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಕೊಡ್ತೀನಿ ನಾನು. ಸೊ ಇದು
ಭಾಳ ಇಂಪಾರ್ಟೆಂಟ್ ಇದೆ, ಅದಕ್ಕೆ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇನ್ನೊಂದು ಹೇಳಬೇಕಂದ್ರೆ ಈ ಕ್ವಶನ್ ಪೇಪರ್ ನಾವು ನಮಗೆ ಎಲ್ಲಿ ಸಿಗ್ತೈತಿ, ಎಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಂತ ನೀವು ಕೇಳ್ಬೋದು. ಇದು DT ವೆಬ್ಸೈಟ್ನಲ್ಲಿ ಹೋದರೆ ಅಲ್ಲಿ C25 ಸಿಲೆಬಸ್ ವಿತ್ ಮಾಡೆಲ್ ಕ್ವಶನ್ ಪೇಪರ್ ಅಂತಂತಿರ್ತೈತಿ. ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿದರೆ ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್, ಎಲ್ಲ ಬ್ರಾಂಚದ್ದು ಎಲ್ಲ ಸಬ್ಜೆಕ್ಟದು ಕ್ವಶನ್ ಪೇಪರ್ ನಿಮ್ಗೆ ಅಲ್ಲಿ ಸಿಗ್ತಾವ, ಮಾಡೆಲ್ ಕ್ವಶನ್ ಪೇಪರ್. ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಿಪ್ರೇಷನ್ ಮಾಡ್ಕೊಡಿ. ಟೈಮ್ ವೇಸ್ಟ್ ಮಾಡಬೇಡ್ರಿ. ಜಸ್ಟ್ ಒಂದು 10 to 12 ಡೇಸ್ ಉಳಿದೈತಿ. ಈಗ ಜಸ್ಟ್ ಪ್ರಿಪೇರ್. ಬಟ್ ನಾನು ನಿಮಗೆ ಹೇಳೋದಂದ್ರೆ ಇವು 3 ಕ್ವಶನ್ ಪೇಪರ್ ಒಂದು ಸಲ ನೀಟಾಗಿ ಒಂದು ಕಡೆ ಪೇಪರ್ನಲ್ಲಿ ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿದರೆ ನೀವು ಆರಾಮ್ಸೆ ಪಾಸ್ ಅಷ್ಟೇ ಆಗೋದಲ್ಲದೆ ಸ್ಕೋರು ಮಾಡ್ತೀರಿ. ಓಕೆ, ಸೊ ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ ಸರ್ಕಲ್ದವ್ರಿಗೆ ಶೇರ್ ಮಾಡಿರಿ, ಅವ್ರಿಗೆ ಹೆಲ್ಪ್ ಮಾಡಾಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, ಜಾಬ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಯಾವುದೇ ರೀತಿ ಮಾಹಿತಿಗಾಗಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.